ನಿರೀಕ್ಷೆಗಳನ್ನ ಇಟ್ಕೊಂಡು ಬೀದರ್ನಲ್ಲಿ ವಿಮಾನ ನಿಲ್ದಾಣವನ್ನ ಮಾಡಲಾಗಿತ್ತು. ಆದರೆ ವಿಮಾನಯಾನ ಸ್ಥಗಿತವಾಗಿ 2 ವರ್ಷವಾಗಿದ್ದು ಮತ್ತೆ ವಿಮಾನಯಾನ ಸೇವೆ ಆರಂಭವಾಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಹೀಗಾಗಿ ಬೀದರ್ ಬೆಂಗಳೂರು ನಾಗರಿಕ ವಿಮಾನಯಾನ ಸೇವೆ ಬಂದಾಗಲಿದೆಯಾ ಅನ್ನುವಂತಹ ಅನುಮಾನ ಶುರುವಾಗಿದೆ. ಹೌದು, 2023ರ ಡಿಸೆಂಬರ್ನಲ್ಲಿ ಸ್ಥಗಿತಗೊಂಡಂತಹ ವಿಮಾನಯಾನ ಇನ್ನೂ ಕೂಡ ಪುನರ್ ಆರಂಭವಾಗಿಲ್ಲ. ಪ್ರಯಾಣಿಕರ ಕೊರತೆ, ಆರ್ಥಿಕ ನಷ್ಟದಿಂದಾಗಿ ಬೀದರ್ ನಿಲ್ದಾಣಕ್ಕೆ ಯಾವುದೇ ವಿಮಾನ ಬರ್ತಾ ಇಲ್ಲ. ಅಲ್ಲದೆ ಡಿಸೆಂಬರ್ನಲ್ಲಿ ಸ್ಟಾರ್ ಏರ್ಲೈನ್ಸ್ ಸೇವೆಯನ್ನು ಆರಂಭಿಸುವಂತಹ ಭರವಸೆಯನ್ನ ನೀಡಿತ್ತು. ನಂತರ ಜನವರಿ 26ಕ್ಕೆ ಮುಂದೂಡಿತ್ತು. ಆದರೆ ಇನ್ನೂ ಕೂಡ ವಿಮಾನಯಾನ ಸೇವೆ ಇನ್ನೂ ಕೂಡ ಆರಂಭವಾಗಿಲ್ಲದೆ ಇರುವುದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ಬೀದರ್ನಿಂದ ಬೆಂಗಳೂರು, ದೆಹಲಿ ಮುಂತಾದ ನಗರಗಳಿಗೆ ಹಾರಾಟ ನಡೆಸಬೇಕೆಂಬಂತಹ ಜನರ ಕನಸು ನನಸಾಗ್ತಾ ಇಲ್ಲ. ಇನ್ನು ಈ ನಿಲ್ದಾಣವನ್ನ 2020ರ ಫೆಬ್ರವರಿ 7ರಂದು ಅಂದಿನ ಸಿಎಂ ಬಿಎಸ್ ಯಡಿಯೂರಪ್ಪನವರು ಲೋಕಾರ್ಪಣೆಯನ್ನಗೊಳಿಸಿದ್ರು. ಲೋಕಾರ್ಪಣೆಯಾಗಿ 5 ವರ್ಷಗಳಲ್ಲಿ ಬೀದರ್ ಬೆಂಗಳೂರು ನಡುವೆ ಟ್ರೂಜೆಟ್ 72 ಸೀಟ್ಗಳ ವಿಮಾನಯಾನ ಸೇವೆ ಆರಂಭಿಸಿತ್ತು. ಆದರೆ ಕೆಲ ತಿಂಗಳಿನಲ್ಲಿಯೇ ಪ್ರಯಾಣಿಕರ ಕೊರತೆಯಿಂದಾಗಿ ಈ ಸೇವೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ನಂತರ 2022ರ ಜೂನ್ನಲ್ಲಿ ಸ್ಟಾರ್ ಏರ್ ವಿಮಾನ ಸೇವೆ ಆರಂಭಿಸಿತ್ತು. ಆದರೆ 1 ವರ್ಷದ ಹಿಂದೆ ಆರ್ಥಿಕ ನಷ್ಟದ ನೆಪವೊಡ್ಡಿ ಈ ಸೇವೆ ಸಹ ರದ್ದುಗೊಳಿಸಲಾಗಿದೆ. ಸದ್ಯ ಸುಸಜ್ಜಿತ ವಿಮಾನ ನಿಲ್ದಾಣವಿದ್ದರೂ ಕೂಡ ಬೀದರ್ಗೆ ವಿಮಾನ ಸೇವೆ ಇಲ್ಲ. ಹೀಗಾಗಿ ಜನರು ಕಲಬುರಗಿ ಅಥವಾ ಹೈದರಾಬಾದ್ಗೆ ತೆರಳಿ ಅಲ್ಲಿಂದ ವಿಮಾನವೇರಿ ಬೇರೆ ಬೇರೆ ನಗರಕ್ಕೆ ಸಂಚಾರ ಮಾಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ.